ಸರ್ ಇನ್ನೊಂದು ಈ ಪಾಕಿಸ್ತಾನ ಈಗ ಶಿಯಾ ಸಪೋರ್ಟರ್ ಶ್ರೀನಗರಲ್ಲೂ ಕೂಡ ನಮ್ಮಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಅಂದ್ರೆ ಅಲ್ಲಿ ಅಮೆರಿಕದಲ್ಲಿರೋರು ಏನೋ ಟ್ರಂಪ್ ಅವರು ಇರೋ ಹತ್ರ ಎಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ, ಅಲ್ಲೂ ವೈಲೆನ್ಸ್ ಆಗಿದೆ ಅಂತ. ಬಟ್ ಪಾಕಿಸ್ತಾನ ಯಾವ ರೀತಿ ನೋಡುತ್ತೆ ಅಂತ, ಈಗ ಅವ್ರಿಗೆ ಒಂದ್ ಕಡೆ ಇಸ್ಲಾಂ ಇದು ಪವರ್ ಇದ್ದಂತ ಕಂಟ್ರಿ ಇರಾನ್, ಬಟ್ ಅಮೆರಿಕ ಪಾಕಿಸ್ತಾನದ ಬೇಸ್ ಯೂಸ್ ಮಾಡ್ಕೊಂಡು ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಕೂಡ ಇದಿದೆ. ಇದು ಹೇಗೆ ಅಂತ, ಒಂದ್ ಕಡೆ ಇಸ್ಲಾಂ, ಇನ್ನೊಂದ್ ಕಡೆ ಅಮೆರಿಕ, ಇದು ಎರಡರಲ್ಲಿ ಪಾಕಿಸ್ತಾನದ ಚಾಯ್ಸ್ ಯಾವುದು ಅಂತ? ಸರ್ ನೋಡಿ, ನಾಯಿಗೆ ತುಂಬಾ ನಿಯತ್ತಿರುತ್ತೆ, ಬಟ್ ನರಿಗೆ ನಿಯತ್ತಿರಲ್ಲ. ನರಿ ಎಲ್ಲಿ ಲಾಭ ಇರುತ್ತೆ ಅದಕ್ಕೋಸ್ಕರ ತುಂಬಾ ತಲೆ ಉಪಯೋಗಿಸುತ್ತದೆ. ಪಾಕಿಸ್ತಾನ ಆ ರೀತಿ ಒಂದು ನರಿ ಅದು, ಅರ್ಥ ಆಯ್ತಾ? ಅಂಡ್ ಅದಕ್ಕೆ ಲಾಯಲ್ಟಿ, ಆಮೇಲೆ ಲೆಟಸೆ ಅವರು ಹೇಳ್ಕೊಳ್ಳೋದು ಅದೇ ಅಲ್ವಾ, ದೇ ಆರ್ ದ ಮೆಸಿಯಾಸ್ ಆಫ್ ಏನೋ ಇಸ್ಲಾಂ ಇನ್ ದ ವರ್ಲ್ಡ್ ಅಂತ ಅವ್ರು ಹೇಳ್ಕೊತಾರೆ ಅಲ್ವಾ ಪಾಕಿಸ್ತಾನ. ಬಟ್ ಇಮಾಮ್ ಆಫ್ ಪೀಸ್ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ ಸೌದಿ ಅರೇಬಿಯಲ್ಲಿ, ಅವ್ರು ಹೇಳ್ತಾರೆ ಪಾಕಿಸ್ತಾನ ಇಸ್ ನಾಟ್ ಅನ್ ಇಸ್ಲಾಮಿಕ್ ಕಂಟ್ರಿ ಅಟ್ ಆಲ್, ವಿ ಡೋಂಟ್ ಕನ್ಸಿಡರ್ ದೆಮ್ ಟು ಬಿ ಎನಿಥಿಂಗ್, ದೇ ಆರ್ ನಾಟ್ ಅವರ್ ಲೀಡರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸುಪ್ರೀಂ ಯಾರಿದ್ದಾರೆ ಲೀಡರ್ಸ್, ಇಸ್ಲಾಮಿಕ್ ಲೀಡರ್ಸ್, ದೇ ಡೋಂಟ್ ಕನ್ಸಿಡರ್ ಪಾಕಿಸ್ತಾನ್ ಟು ಬಿ ಎನಿಥಿಂಗ್. ಇದು ಆಸ್ ಫಾರ್ ಆಸ್ ದ ಇಸ್ಲಾಮಿಕ್ ಇದು ಏನ್ ಹೇಳ್ತಾರೆ ನೇಚರ್ ಆಫ್ ದಿ ರಿಲೇಶನ್ಶಿಪ್ಸ್ ಆರ್ ಕನ್ಸರ್ನ್, ದಟ್ ಕ್ಯಾನ್ ಬಿ ಬಿಟ್ವೀನ್ ಇರಾನ್ ಅಂಡ್ ಪಾಕಿಸ್ತಾನ್. ಅವ್ರಿಗೆ ಅವ್ರದೇ ಆದಂತಹ ಒಂದು ಇದಿತ್ತು, ಏನ್ ಹೇಳ್ತಾರೆ ಬಾರ್ಡರ್ ಇಶ್ಯೂಸ್ ಅವರಿಗೂ ಇದೆ. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ಅಂಡ್ ಈಗ ಇಷ್ಟು ದಿನ ನಾವು ನೋಡುದಲ್ಲ ಹೇಗೆ ಡೊನಾಲ್ಡ್ ಟ್ರಂಪ್ ಅಂಡ್ ಇವನು ಆಸಿಮ್ ಮುನೀರ್ ಅಂಡ್ ಶಹಬಾಜ್ ಶರೀಫ್ ಅವರೆಲ್ಲ ಹೇಗೆ ದೇ ವರ್ ಗೆಟಿಂಗ್ ಕಾಸಿ ವಿತ್ ಈಚ್ ಅದರ್, ರೈಟ್? ಸೊ he was openly appreciating it. ಇದು it's marriage of convenience ಅಷ್ಟೇನೆ. There is nothing deep here between America and Pakistan. And you never know, ನಾಳೆ the same attack can happen on Pakistan. ಯಾಕಂದ್ರೆ ಒಸಾಮಾ ಬಿನ್ ಲಾಡೆನ್ ಹೇಗ್ ಸತ್ತ ಅಂತ ನಿಮ್ಗೆ ಗೊತ್ತಿದೆ. He was killed in Abbottabad, correct? And ಸಾಯಿಸಿದ ಯಾರು? ಅಮೆರಿಕ ಅವರು. ಯಾವ ಪಾಕಿಸ್ತಾನ ಅವರ ಅಲೈ ಆಗಿತ್ತು, ಅದೇ ಪಾಕಿಸ್ತಾನನ ಇವರು ಅವ್ರಿಗೆ ಇನ್ಫಾರ್ಮ್ ಮಾಡದಿರಾ ದೇ ಕಂಡಕ್ಟೆಡ್ ಆಪರೇಷನ್ ಜೆರೋನಿಮೋ, ಹೌದಲ್ವಾ? ಇನ್ ವಿಚ್ ಇನ್ 2011 in the month of probably May or June, ಇಲ್ಲ April ಅನ್ಸುತ್ತೆ, somewhere in those months he was killed, ಹೌದಲ್ವಾ? ಸೊ ನೆಕ್ಸ್ಟ್ ಫೇಟ್ ಇದೇ ರೀತಿ ಪಾಕಿಸ್ತಾನ್ಗೂ ಆಗ್ಬೋದು, ಯು ನೆವರ್ ನೋ. ಅಮೆರಿಕ ಯಾರನ್ನ ಬಳಸ್ಕೊಳ್ಳುತ್ತೋ ಅವ್ರನ್ನೇ ಸಾಯಿಸುತ್ತೆ. ಇವ್ರಿಗೆ ಗೊತ್ತಾಗ್ತಿಲ್ಲ ಈ ಮೂರ್ಖರಿಗೆ ಅದು, ಬಟ್ ವಿ ಆರ್ ಹ್ಯಾಪಿ ದಟ್ ದೇ ಆರ್ ಕಾಸಿಂಗ್ ಅಪ್. ಇಟ್ಸ್ ವೆರಿ ಗುಡ್. ಓಕೆ, ಸೊ ಆ ರೀತಿ ಯಾವ್ದು ಇಸ್ಲಾಮಿಕ್ ಸೆಂಟಿಮೆಂಟ್ಸ್ ಪಾಕಿಸ್ತಾನ್ಗೆ ಯಾವತ್ತೂ ಇರಲ್ಲ, ಆಯ್ತಾ? ಅವರು ಎಲ್ಲಿ ಅವ್ರಿಗೆ ದುಡ್ಡು ಸಿಕ್ಕಿದ್ರೆ ಅಲ್ಲಿಗೆ ಹೊಟ್ಟೋಗ್ತಾರೆ, ಅಂಡ್ ದೇ ವಿಲ್ ಡೂ ಎನಿಥಿಂಗ್ ಫಾರ್ ಮನಿ ಅಂತ ಒಂದು ಭಿಕಾರಿ ದೇಶ ಅದು. ಬೇಸಿಕಲಿ ಅವರು, ಐ ಮೀನ್ ವಿತ್ ನೋ ಡಿಸ್ರೆಸ್ಪೆಕ್ಟ್ ಟು ಭಿಕ್ಷುಕರು, ನಾನು ಆಕ್ಚುಲಿ ಭಿಕ್ಷುಕರಿಗೆ ಕಂಪೇರ್ ಮಾಡಿ ಪಾಕಿಸ್ತಾನನ ಭಿಕ್ಷುಕರಿಗೆ ಅವಮಾನ ಮಾಡ್ತೀನಿ, ನಾನು ಮಾಡ್ತಾ ಇದ್ದೇನೆ ಈಗ ಹೇಳಿ. ಆ ದೇಶದ ಒಂದು ಪರಿಸ್ಥಿತಿ ಆ ರೀತಿ ಇದೆ. ಸೊ ನೆಗ್ಲೆಕ್ಟ್ ದಮ್, ದೇ ಆರ್ ಇಮ್ಮೆಟೀರಿಯಲ್, ದೇ ಆರ್ ಇನ್ಕಾನ್ಸಿಕ್ವೆನ್ಷಿಯಲ್. ಅವ್ರು ಏನ್ ಮಾಡ್ತಾರೆ ಅಮೆರಿಕ, ಐ ಮೀನ್ ಪಾಕಿಸ್ತಾನ ಏನ್ ಮಾಡುತ್ತೆ ಅನ್ನೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ರಯಾಟ್ಸ್ ಅಲ್ಲೂ ಸ್ಟಾರ್ಟ್ ಆಗಿದೆ, ಅಂದ್ರೆ ಐ ಮೀನ್ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದೆ ಅಗೇನ್ಸ್ಟ್ ಅಮೆರಿಕನ್ ಅಟ್ಯಾಕ್. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಸುಮಾರು 13 ಜನ ಸತ್ತಿದ್ದಾರೆ. ಅಮೆರಿಕನ್ಸ್ ಹ್ಯಾವ್ ಫೈರ್ಡ್, ಅಮೆರಿಕನ್ ಮಿಲಿಟರಿ ಅವರ ಒಂದು ಇದರಲ್ಲಿ ಕಾನ್ಸುಲೇಟ್ ಅಲ್ಲಿ ಏನಿತ್ತು, ಪ್ರಾಬ್ಲಿ ಕರಾಚಿಲಿ ಅನ್ಸುತ್ತೆ, ಅಲ್ಲಿ ಇವರು ಪ್ರೊಟೆಸ್ಟ್ ಮಾಡತಾರೆ ಶಿಯಾ ಮುಸ್ಲಿಮ್ಸ್, ಅಂಡ್ ಬೆಂಕಿ ಎಲ್ಲ ಹಚ್ಚಕ್ ಟ್ರೈ ಮಾಡಿದ್ದಾರೆ. ಅಂಡ್ ಅಮೆರಿಕನ್ ಮಿಲಿಟರಿ ಓಪನ್ ಫೈರ್ ಅಗೇನ್ಸ್ಟ್ ಪಾಕಿಸ್ತಾನೀಸ್. ಜನರಲಿ ಲೆಟ್ ಅಸ್ ಸೇ ಈ ರೀತಿ ಪರಿಸ್ಥಿತಿ ಇಂಡಿಯಾಲಾದ್ರೆ ಅಮೆರಿಕ ವಿಲ್ ನಾಟ್ ಡೇರ್ ಓಪನ್ ಫೈರ್ ಹಿಯರ್ ಇನ್ ಇಂಡಿಯಾ. ಬಿಕಾಸ್ ಫಸ್ಟ್ಲಿ ನಾವೇ ಕಂಟ್ರೋಲ್ ಮಾಡ್ತೀವಿ, ಸೆಕೆಂಡ್ಲಿ ಯಾರಿಗೂ ಅಷ್ಟು ಧೈರ್ಯ ಇಲ್ಲ ಇಲ್ಲಿ ಮಾಡಕ್ಕೆ. ಈಗ ಅಲ್ಲಿ ಅವರ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ಮೆಂಟ್ ಹೇಳದಿರಾನೆ if America can open fire against Pakistanis and kill them inside Pakistan, ಇವ್ರ ಪರಿಸ್ಥಿತಿ ಏನಾಗಿದೆ ಅಂತ ಇದಕ್ಕಿನ್ನ ಒಳ್ಳೆ ಉದಾಹರಣೆ ಇನ್ನೇನಿಲ್ಲ. They have become good for nothing firstly, and they are just going down the drain. ಒಂಥರ ದೇ ಆರ್ ಬೀಂಗ್ ಫ್ಲಶ್ಡ್ ರೈಟ್ ನೌ, ಅಂಡ್ ಹರಿದೋಗ್ತಾರೆ. ಫ್ಲಶ್ ಅಲ್ಲಿ ಹೇಗೆ ನೀರ್ ಹೊಟ್ಟೋಗುತ್ತಲ್ಲ, ನಾವು ಟಾಯ್ಲೆಟ್ ಯೂಸ್ ಮಾಡಿ ಫ್ಲಶ್ ಹೇಗೆ ಮಾಡ್ತೀವಿ, ಸೇಮ್ ಪರಿಸ್ಥಿತಿ ಅವ್ರದ್ದು. ಪಾಕಿಸ್ತಾನ್ is inside that flush right now, and they are going down, and they will go down further. ಉದ್ಧಾರ ಆಗೋಕ್ಕಂತೂ ಏನು ಇಲ್ಲ ಅಲ್ಲಿ. Thank you so much, sir. Right, sir. Thank you.